ಅವರಿಬ್ಬರಿಗೂ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿತ್ತು. ಇದೇ ಫ್ರೆಂಡ್ಶಿಪ್ ಪ್ರೀತಿಗೂ ತಗೊಂಡು ಹೋಗಿತ್ತು. ಹುಡುಗನನ್ನ ನಂಬಿದವಳು ಮೈ ಮನಸ್ಸು ಒಪ್ಪಿಸಿದ್ಲು. ಆದ್ರೀಗ ವರದಕ್ಷಿಣೆ ಆಸೆಗೆ ಪೊಲೀಸಪ್ಪ ಇನ್ನೊಬ್ಬಳನ್ನ ಮದ್ವೆ ಆಗೋದಕ್ಕೆ ರೆಡಿಯಾಗಿದ್ದಾನಂತೆ. ಮದ್ವೆ ಆಗ್ತೀನಿ, ನೀನೇನು ಎದುರು ಬೇಡ ಅಂತ ಹೇಳ್ಬಿಟ್ಟು ದೈಹಿಕವಾಗಿ ಇಬ್ಬರ ನಡುವೆ ಎಲ್ಲ ನಡೆದೋಗಿತ್ತು ಸರ್. ಅವನಿಗೆ ಶಿಕ್ಷೆ ಆಗ್ಬೇಕು ಸರ್, ನಾನು ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ಸ್ಟಾದಲ್ಲಿ ಸ್ನೇಹ ಬೆಸೆದುಕೊಂಡಿಟ್ಟು ಮೋಹ, ಮದುವೆ ಹೆಸರಲ್ಲಿ ಪಲ್ಲಂಗಾಗೇರಿದವ ಈಗ ಪರಾರಿ. ಪ್ರೀತಿ ಅನ್ನೋದು ಈಗೀಗ ಜಸ್ಟ್ ಫಾರ್ ಟೈಮ್ ಪಾಸ್ ಎನ್ನುವಂತಾಗಿದೆ ಬಿಡಿ. ಯಾಕಂದ್ರೆ ಈಗಿನ ಕಾಲದ ಪ್ರೇಮಿಗಳ ಪ್ರೇಮ್ ಕಹಾನಿ ಕೇಳ್ತಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ಬೆಳಗ್ಗೆ ಮೀಟಿಂಗ್, ಮಧ್ಯಾಹ್ನ ಡೇಟಿಂಗ್, ರಾತ್ರಿ ಹೊತ್ತಿಗೆ ಎಲ್ಲ ಮುಗಿಸ್ಕೊಂಡು ಕೈ ತೊಳ್ಕೊಳ್ಳೋರೇ ಜಾಸ್ತಿ. ಮದುವೆ ಆಗ್ತೀನಿ ಅಂತ ಬಣ್ಣ ಬಣ್ಣದ ಕತೆ ಕಟ್ಟಿ ಹೆಣ್ಣು ಮಕ್ಕಳ ಜೀವನದಲ್ಲಿ ಚಲ್ಲಾಟ ಆಡೋರು ಬೀದಿ ಬೀದಿಯಲ್ಲಿ ಹುಟ್ಕೊಂಡಿದ್ದಾರೆ. ಎಂಥದ್ದೇ ಪ್ರೇಮದ ಜಾಲಕ್ಕೆ ಬಿದ್ದಾಗಿ ಹೆಣ್ಣು ಮಗಳು ಈಗ ಕಣ್ಣೀರಿಡುತ್ತಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ದ ಪ್ರಿಯಕರ ಹೆಣ್ಣು ಮಗಳ ಬದುಕಿನಲ್ಲಿ ಚಲ್ಲಾಟವಾಡಿದ್ದಾನೆ. ಈ ಹೆಣ್ಣು ಮಗಳ ಹೆಸರು ಪೂರ್ಣಿಮಾ ಅಂತ. ದಾವಣಗೆರೆ ನಿವಾಸಿ. ಹಲವು ವರ್ಷಗಳಿಂದ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ಲು. ತಾನಾಯ್ತು ತನ್ನ ಪಾಡಾಯ್ತು ಅಂತಾಗಿದ್ದವಳಿಗೆ ಪರಿಚಯ ಆದವನೇ ಚಿತ್ರದುರ್ಗದ DAR ವಿಭಾಗದ ವರುಣ್ ಕುಮಾರ್ ಅನ್ನೋನು. ಇವರಿಬ್ಬರ ಮಧ್ಯೆ ಸ್ನೇಹ ಹುಟ್ಕೊಂಡಿದ್ದೆ ಇನ್ಸ್ಟಾಗ್ರಾಂನಲ್ಲಿ. ಹಾಯ್ ಬಾಯ್ ಅನ್ನೋ ಮೆಸೇಜ್ ಶುರುವಾಗ್ತಿದ್ದಂತೆ ಪ್ರೀತಿಗೆ ತಿರುಗೋದಕ್ಕೆ ತುಂಬಾ ಸಮಯ ಹಿಡಿಯಲಿಲ್ಲ. ಯಾವಾಗ ಜೋಡಿ ಹಕ್ಕಿಗಳಾದ್ರೂ ಪ್ರಪಂಚವನ್ನೇ ಮರೆಯೋದಕ್ಕೆ ಶುರು ಮಾಡ್ತಾರೆ. ಈ ಹೆಣ್ಣು ಮಗಳು ಮಾಡ್ತಿರೋ ಆರೋಪದ ಪ್ರಕಾರ RSI ವರುಣ್ ಕುಮಾರ್ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ನಂಬಿಸಿದ್ನಂತೆ. ಹೀಗಾಗಿ ಮೈ ಮನಸ್ಸು ಎಲ್ಲ ಒಪ್ಪಿಸಿದ್ಲು. ಯಾವಾಗ ಒಮ್ಮೆ ಮೈ ಮರೆತ್ರೋ ಅದೇ ಕಂಟಿನ್ಯೂ ಆಗೋಗಿತ್ತು. ಮೀಟ್ ಮಾಡೋ ನೆಪದಲ್ಲಿ ಹಲವು ಬಾರಿ ಲೈಂಗಿಕ ಸಂಪರ್ಕ ಬೆಳೆಸಿದ್ರಂತೆ. ನನ್ನ ರೂಮಿಗೆ ಕೂಡ ಬಂದಿದ್ದ. ನನ್ನ ರೂಮಿಗೆ ಕೂಡ ಬಂದು ಇಲ್ಲ ಮದುವೆ ಆಗ್ತೀನಿ, ನೀನೇನು ಎದುರು ಬೇಡ ಅಂತ ಹೇಳ್ಬಿಟ್ಟು ನಂಬಿಸಿ ಇಬ್ಬರು ನಡುವೆ ದೈಹಿಕವಾಗಿ ಇಬ್ಬರು ನಡುವೆ ಎಲ್ಲ ನಡೆದೋಗಿತ್ತು ಸರ್. ಅದಾದಮೇಲೆ ಕ್ವಾರ್ಟರ್ಸಿಗೆ ನಾನು ಊರಿಗೆ ಹೋಗ್ತೀನಿ ಅಂತ ಅಂದರೆ ಅವ್ನು ಇಲ್ಲೇ ಇಳಿಸ್ಕೊಳ್ಳೋಣ. ಹಾಗಾಗಿ ಇಲ್ಲೇ ಕ್ವಾರ್ಟರ್ಸಿಗೆ ಕರ್ಸ್ಕೊಂಡು ಹೋಗೋಣ. ಅವ್ರ ಅಪ್ಪ ಅಮ್ಮ ಕೂಡ ಮೀಟ್ ಮಾಡಿಸಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗಿದ್ದಾನೆ ಸರ್. ಪೂರ್ಣಿಮಾ ಪ್ರೆಗ್ನೆಂಟ್ ಆಗ್ತಿದ್ದಂತೆ ವರುಣ್ ಹೊಸ ಆಟ ಶುರು ಮಾಡಿದ್ದ. ನಾನು ನಿನ್ನನ್ನೇ ಮದುವೆ ಆಗೋದು, ಈಗ ಗರ್ಭಪಾತ ಮಾಡಿಸು ಅಂತ ಬಲವಂತ ಮಾಡಿ ಗರ್ಭಪಾತ ಮಾಡಿಸಿದ್ದ ಅಂತ ಆರೋಪ ಮಾಡ್ತಿದ್ದಾಳೆ. ಅಷ್ಟೇ ಅಲ್ದ, ವರದಕ್ಷಿಣೆ ಆಸೆಗೆ ಬಿದ್ದವ ಬೇರೊಂದು ಹುಡುಗಿ ಜೊತೆ ಮದುವೆಗೆ ಸಿದ್ಧನಾಗಿದ್ದಾನಂತೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ದಿಕ್ಕು ಕಾಣದಂತಾದ ಪೂರ್ಣಿಮಾ ಚಿತ್ರದುರ್ಗದ SP ಕಚೇರಿ ಮೆಟ್ಟಿಲೇರಿದ್ದಾಳೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ವರುಣ್ ವಿರುದ್ಧ ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಾಗಿ 10 ದಿನ ಕಳೆದರೂ ಸಹ ಆರೋಪಿಯನ್ನ ಬಂಧಿಸಿಲ್ವಂತೆ. FIR ಮಾಡಿದ್ದೀನಿ ಸರ್. FIR ಮಾಡಿರೋದಕ್ಕೆ ಈಗ ಪೊಲೀಸ್ ಕಡೆಯಿಂದ ನನಗೆ ಬೆಂಬಲ ಬೇಕು. ಪೊಲೀಸ್ ಅವರೇ ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕೆ. ಯಾಕೆಂದರೆ ಈಗ ಅವನು ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. FIR ಆಗಿ 10 ದಿನದ ಮೇಲಾಗಿದೆ ಸರ್. 10 ದಿನದ ಮೇಲೆ ಆದಮೇಲೆ ಚಾರ್ಜ್ ಶೀಟ್ ಹಾಕಬೇಕು ಅಂದರೆ ಅವ್ನು ಸಿಗಬೇಕು. ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ನು ಸಿಕ್ಕರೆ ಅರೆಸ್ಟ್ ಮಾಡ್ಬೋದು. ಸಿಕ್ಕರೆ ಅರೆಸ್ಟ್ ಮಾಡಲಿಕ್ಕೆ ಇವರು ಹುಡುಕ್ಸಿಲ್ಲ. 10 ದಿನ ಬೇಕಾ ಸರ್ ಹುಡುಕ್ಸ್ಲಿಕ್ಕೆ? ಅವನಿಗೆ ಶಿಕ್ಷೆ ಆಗಬೇಕು ಸರ್. ನಾನು ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದೇನೆ. ಈಗ ಅವ್ನು ಇಷ್ಟಿಲ್ಲ, ನಾನು ಒಬ್ಬಳೇ ಇಲ್ಲ, ಸುಮಾರು ಜನ ಹುಡುಗಿರಿದ್ದಾರೆ. ನಾನು ಒಬ್ಬಳೇ ಅಲ್ಲ, ಅವನಿಗೆ ಶಿಕ್ಷೆ ಆಗಬೇಕು. ನನಗಾಗಿರೋ ಇದಕ್ಕೆ ಅನ್ಯಾಯಕ್ಕೆ ಶಿಕ್ಷೆ ಆಗಬೇಕು ಅವನಿಗೆ. ಒಟ್ಟಿನಲ್ಲೇ ಪೊಲೀಸ್ ಅಪ್ಪನ ಮೇರೆಗೆ ಹುರಿದು ಮುಕ್ಕಿದ ಆರೋಪ ಕೇಳಿ ಬರ್ತಿದ್ದು. ತನಿಖೆ ನಂತರವಷ್ಟೇ ಅಸಲಿ ಸತ್ಯಾಂಶ ಹೊರಬರಬೇಕಿದೆ. ಆದರೆ ಕೇಸ್ ದಾಖಲಾಗ್ತಿದ್ದಂತೆ ಊರು ಬಿಟ್ಟಿರೋ ವರುಣ್ ಯಾರ ಕೈಗೂ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಾನೆ. ವಿನಾಯಕ್ ತೊಡ್ರನಾಳ್, News 18 ಚಿತ್ರದುರ್ಗ.